ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ಅಂತ ಒಂದು ಹಾಡು ರತ್ನಮಾಲಾ ಪ್ರಕಾಶ್ ಅವರದು. ರಾತ್ರಿ 2:30, 3 ಆಗಿರ್ಬೇಕು. ಅದನ್ನು ಕೂತ್ಕೊಂಡು ಕೇಳ್ತಾ ಇದ್ರು. ಒಂದು ಬೋಸ್ ಸ್ಪೀಕರ್ ಇತ್ತು ಅವರು ಕ್ಯಾಬಿನ್ನಲ್ಲಿ. ಕೂತ್ಕೊಂಡು ಕೇಳ್ತಾ ಇದ್ರು. ಏಕಾಏಕಿ ಕಣ್ಣಲ್ಲಿ ನೀರು ದಳ 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 ದಳ. ಅಂದರೆ ಅದು ಭಾವುಕರಾದರೂ ಅಷ್ಟೇ ಅಲ್ಲ, ಅದು ಅಳದು, ಬಿಕ್ಕಿ ಬಿಕ್ಕಿ ಅಳದು. ನನಗೇನು ಸಮಾಧಾನ ಮಾಡ್ಬೇಕು ಗೊತ್ತಿಲ್ಲ. ನನಗೆ ಹೆಂಗೆ ಸಮಾಧಾನ ಮಾಡ್ತೀರ ಅವ್ರಿಗೆ? ಅಷ್ಟು ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ ಹಾಡು ಕೇಳ್ಕೊಂಡು. ನನಗೆ ಕರೆದು ಏನೋ ಹೇಳ್ತಿದ್ದಾರೆ, ನನಗೆ ಕನ್ವೆ ಆಗ್ತಿಲ್ಲ. ಏನು ಅಂದರೆ, ರತ್ನಮಾಲಾ ಪ್ರಕಾಶ್ಗೊಂದು ಫೋನ್ ಮಾಡಿಕೊಡು ಅಂದರು. ನಾನು ಸರ್ ರಾತ್ರಿ 3 ಗಂಟೆ ಈಗ ಮಲಗಿರ್ತಾರೆ, ಮಾಡೋ ಏನಾಗಲ್ಲ ಅಂತ. ಏನು ಮಾಡ್ತೀರಿ ಹಂಗೆ ಅಂದಮೇಲೆ? ಬಾಸ್ ಆದೇಶ. ಫೋನ್ ಮಾಡಿ ನಾನು ಭಾಳ ಸಾರಿ ಟೋನ್ನಲ್ಲಿ ಹೇಳಿದೆ ಅವ್ರಿಗೆ, ಮೇಡಮ್ ರವಿ ಬೆಳಗೆರೆ ಅವ್ರು ನಿಮ್ಮ ಹಾಡು ಕೇಳ್ತಾ ತುಂಬ ಇಮೋಷ್ನಲ್ ಆಗಿಬಿಟ್ರು, ಒಂದು ಸಲ ಮಾಡೋಣ ಮಾತಾಡ್ತೀನಿ ಅಂತಿದ್ದಾರೆ, ಸಾರಿ. ರಾತ್ರಿ 3 ಗಂಟೆ. ಅವರು ಫುಲ್ ಅಲರ್ಟ್ ಆಗಿಬಿಟ್ರು, ರವಿ ಬೆಳಗೆರೆ ಮಾತಾಡ್ತಾರೆ ಅಂದ ತಕ್ಷಣ. ಫೋನ್ ತಗೊಂಡು ಹೋಗಿ ಕೊಟ್ಟರೆ 15 ನಿಮಿಷ ಅದೇನು ಹಾಡಿದೀಯ ತಾಯಿ, ಅದೇನು ಹಾಡಿದೀಯ ತಾಯಿ, ದಟ್ ಈಸ್ ರವಿ ಬೆಳಗೆರೆ.